ಗಿರಿ ಅಂದರು. ಮಹಿಳಾ ಬ್ಯಾಂಕ್ ತಗೊಂಬ್ರಿ ಮೇಡಮ್ ಅಂದರು. ಅದು ಅಪ್ಲಿಕೇಶನ್ ಎಲ್ಲ ಪೇಪರ್ಸ್ ತಯಾರು ಮಾಡಿ ನಾನು ಬಾಂಬೆ ತನಕ ಹೋಗಿ ಬಂದ. ನಾವು ಒಂದಿಬ್ಬರು 3 ಮಂದಿ ಕೂಡ ಹೆಣ್ಮಕ್ಳು. ಖರೆ ಅದು ಯಾಕೋ ಅವರು ಆಗಲಿಲ್ಲ. ಭಾಳ ಅರ್ಥವೇ ಬಂದು ಅವಾಗ ಯಾರ್ದಿಂದ ಬಂದು ಎದಕ್ಕೆ ಬಂದು ಅಂತ ಹೇಳಿದಾಗ ಏನು ಅರ್ಥಿಲ್ಲ. ನಂಗೆ ಸ್ವಲ್ಪ ಮೂಡ್ ಆಫ್ ಆಯ್ತು. ಖರೆ ಬಾಗಲಕೋಟದವ್ರು AR ಆಫೀಸ್ದಾಗ ಒಬ್ರು ಅವ್ರಿಗೆ ನೆನೆಸ್ತೀನಿ. ನಮ್ಮ ಬದ್ನೂರು ಅನ್ನೋರು ಒಬ್ರು ಇದ್ರು. ಅವ್ರ ತಾಗಿನೇ ನನ್ನ ಕಡೆ ಬಂದು ಮೇಡಮ್ ಬದ್ನೂರ್ ಅವರು ಬಂದು ತಾಯಿ ಮೇಡಮ್ ಎಲ್ಲಿ ಬ್ಯಾಂಕಿಗೆ ಹೋಗ್ತೀರಿ, ಕ್ರೆಡಿಟ್ ಸೊಸೈಟಿ ತೆಗೆದು ನೋಡ್ರಿ ಅಂದರು. ಅದನ್ನೇ ಆನ್ ದ ಸ್ಪಾಟ್ ಅಪ್ಲಿಕೇಶನ್ ಮಾಡಿ ಇದು ಅವ್ರು ನನಗೆ ಒಂದು ವಾರದಾಗ ಅದು ಸೊಸೈಟಿ ಪರ್ಮಿಷನ್ ತಂದು ಕೊಟ್ಟರು. ಅವರು ಅದು 2000 ಏಪ್ರಿಲ್ ತಿಂಗಳದಾಗ. ಅದು ಆಗೀಗ ನಾವು 25 ವರ್ಷ ಆಯ್ತು. ಸ್ಟಾರ್ಟಿಂಗ್ ನನಗೆ ಅಷ್ಟು ನೋಡಿದ್ರದು ಗೊತ್ತಾಗಲಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಫೈನಾನ್ಸ್ದಾಗ ಹೆಂಗೆ ಅಂತ ಅನ್ನೋದು. ಖರೆ ಆಫ್ಟರ್ 5 ಇಯರ್ಸ್ ಅದ್ರದ್ದು ಏನು ಮಾಡಿದ್ರೆ ಇದು ಬೆಳೀತೈತೆ ಅನ್ನೋದು ಸ್ವಲ್ಪ ಐಡಿಯಾ ಬಂತು ನಮಗೆ. ಹಾಗೆ ಎಲ್ಲ ತೊಂದರೆಗಳೆಲ್ಲ ಏನಂತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋತ ನಾವು ಇಲ್ಲಿ ತನಕ ಬಂದಿದ್ದವ. ಈಗ ಈ 2025 25 ವರ್ಷ ಆಯ್ತು. ಈಗ 25 ವರ್ಷನಾಗ 5 ಸಲ ಇಲೆಕ್ಷನ್ ಬಂದು ಹೋಯ್ತು. ಅಂದ್ರೆ ನಾವು ಹೆಣ್ಮಕ್ಳು ಇದ್ರೂ ಏನೂ ನಮ್ದ್ರದಾಗ ತಪ್ಪ ಸಮಜೂತ ಆಗ್ಲಾರ್ದಂಗೆ, ನಮ್ದ್ರದಾಗ ಏನೂ ಜಗಳ ಬರ್ಲಾರ್ದಂಗೆ ನಾವು ಇಲೆಕ್ಷನ್ ಆಗ್ಲಾರ್ದೆ ಇಲ್ಲಿ ತನಕ ಬಂದಿದ್ದಾವೆ. 25 ವರ್ಷನಾಗ ಒಮ್ಮನೂ ನಮ್ಮ ಬ್ಯಾಂಕಿಂದು ಇಲೆಕ್ಷನ್ ಆಗಿಲ್ಲ. ಆ ಥರ ಹೆಣ್ಮಕ್ಳು ಇದ್ರೂ ಹೊಂದಾಣಿಕೆಯಾಗಿ ನಾವು ಈಗ ಬಂದಿದ್ದವ. ಅದು ಮಹಿಳಾ ಬ್ಯಾಂಕನ್ನು ನಾವು ಸ್ಲೋಲಿ ಬೆಳೀತಿರ್ತೈತಿ. ಅಂದ್ರೂ ನಾವೀಗ ಇಲ್ಲಿ ಮಟ್ಟ 5 ಬ್ರ್ಯಾಂಚಸ್ ತೆಗೆದಿದ್ದಾವ. ಮೊದಲು 2 ಬ್ರ್ಯಾಂಚ್ ಇದು ತಮ್ಮದು ಹುನಗುಂದ ಮತ್ತು ಅಮೀನ್ಗಢ ತೆಗ್ದವ. ಅದ್ರ ಬಗ್ಗೆ ಮತ್ತು 5 ವರ್ಷಿಗೆ ನಾವು ಗುಡೂರ, ಕುಷ್ಟಗಿ, ಹಣಸಾಗರ ಮತ್ತು ಗದಲಗಡ, ಗುಳೇದಗುಡ್ಡ ಹಿಂಗೆಲ್ಲ ಕಡೆ ತೆಗ್ದಿದ್ದಾವೆ ಬ್ರ್ಯಾಂಚ್ ಎಲ್ಲ ಚಲೋ ನಡೆದಾವೆ. ನಾವು ಈಗ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡಿದ್ದು ಸ್ಟಾರ್ಟ್ ಮಾಡಿದ್ರೂ ನಾವೀಗ ಕನ್ಸಿಡರೇಬಲ್ ಅಮೌಂಟ್ ನಾವೀಗ ರೀಚ್ ಆಗಿದ್ದಾವೆ. ವಿತ್ ಸೌಂಡ್ ವಿ ಆರ್ ಅಂದ್ರೇನು ಬ್ಯಾಂಕ್ ನಡ್ಸಾಕತ್ತಿದ್ದಾವೆ, ಏನೂ ತೊಂದರೆ ಇಲ್ಲ. ಹಿಂಗಿದ್ದಾಕತ್ತವ 25 ವರ್ಷ ಕಂಪ್ಲೀಟ್ ಆಗೈತದು. ಸೊ ಒಂದು ಸ್ವಲ್ಪ ಇದು ರಜತ್ ಮಹೋತ್ಸವ ಸೆಲಿಬ್ರೇಟ್ ಮಾಡ್ಬೇಕನ್ನೋದೊಂದು ಪ್ಲ್ಯಾನ್ ಮಾಡ್ದಾಕ್ರೆ ಅದು ಇದು ಅವ್ರಿಗೆ ಕರ್ಕೊಂಬಂದು ಇರೋದು ಕುಣಿಸೋದು ಹಾಕ್ಸೋದು ಹಿಂಗೆಲ್ಲ ಮಾಡೋದಕ್ಕಿನ ಬೇರೆ ಪದ್ಧತಿಲಿ ಮಾಡೋಕೆ ಗುರುಮಾನ್ ಸ್ವಾಮಿಯವರು ನಮ್ಗೆ ಸಜೆಸ್ಟ್ ಮಾಡಿದ್ರು. ಅವ್ರಂದ್ರೆ ಇಲ್ಲ ಯಾರಿಗಾರ ಒಂದು IAS ಲೇಡೀಸ್ ಕರೀರಿ ನೀವು, ಯಾರು ಇದ್ರ ಮೇಲೆ IIM ಸ್ಟೂಡೆಂಟ್ ಕರೀರಿ ನೀವು, ಅವ್ರ ಕಡೆದು ನೀವು ಫೈನಾನ್ಸ್ ಮೇಲೆ ಮಾತಾಡೋಕ್ಕೆ ಹೇಳ್ರಿ, ಜನ ಕೂಡ್ತಾರ ಹಂಗಂದ್ರು. ಅವಾಗ ನಮಗೆ ಶಾಲಿನಿ ರಜನೀಶ್ ಹೆಸರು ಸಜೆಸ್ಟ್ ಮಾಡಿದ್ರು ಗುರುಮಾನ್ ಸ್ವಾಮಿ ಅವರು. ಅವ್ರದ್ದು ಭೇಟಿ ಆಗ್ಬೇಕಾತಂದ್ರೆ ನಾವು ನಾಡಗೌಡರು ಮಲ್ಲನ ನಾಡಗೌಡರು ನಮ್ಮ ಕಲೀಗ್ಸ್ ಇರೋದ್ರಿಂದ, ಅವರು ಡಾಕ್ಟರ್ ಇರೋದ್ರಿಂದ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿ ನಾವು ಡೈರೆಕ್ಟರ್ಸ್ ಬೆಂಗಳೂರು ಸ್ವಂತ ಹೋಗಿ ಅವ್ರ ಮೇಡಮ್ದು ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಭೇಟಿ ಆದವ. ಅದಕ್ಕೆ ಅವ್ರು ನಮ್ಗೆ ನಾವೊಂದು 2 ದಿವಸಕ್ಕೆ ನಿಮ್ಗೆ ಡೇಟ್ ಕೊಡ್ತೀನಿ ರೀ ಮೇಡಮ್, ನಾನು ಬರ್ತೀನಿ ಅಂತಂದು ಪ್ರಾಮಿಸ್ ಮಾಡ್ತಾರೆ. ಆದ್ರೆ ಅದ್ರ ಪ್ರಕಾರ 2 ದಿವಸದಾಗೆ ನಮ್ಗೆ ಅವ್ರು ಡೇಟ್ ತಿಳಿದ್ರು. ಫಾರ್ಚುನೇಟ್ಲಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಹೇಳಕ್ಕೆ ಬರೋಂಗಿಲ್ಲ, ಅದು 23 ಡಿಸೆಂಬರ್ ಕೊಟ್ಟರು. ನಾವು ಅದು ಸಂಡೇ ಕೂಡ್ರಿ ಅನ್ನೋದಕ್ಕೆ ನಮಗಾಗಲಿಲ್ಲ. ಅವರು ಡೇಟ್ ಕೊಡೋದೇ ಸ್ವಲ್ಪ ವಜ್ಜಿತ್ತು. ನನ್ನ ಈಸ್ ಚೀಫ್ ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವ್ರು ಯಾವ್ದು ಕೊಟ್ಟಿದ್ದ ಡೇಟಿಗೆ ನಾವು ಮಾಡಮಂತಂದು ಡಿಸೈಡ್ ಮಾಡ್ಕೊಂಡು ನಾವು ಬಂದು ಅದು ಕಾರ್ಯ ಮಾಡಕತ್ತಿದ್ವು. ನಾವು ಮೊದಲು ಲೆಟರ್ಸ್ ತಗೋ ಇಂಗ್ಲೀಷ್ದಾಗ ಕನ್ನಡದಾಗ ಏನೇನು ಬರೋದು ನೋಡ್ದು. ಬಿಕಾಸ್ ಸೋ ಮೆನಿ ಡೈರೆಕ್ಟರ್ಸ್ ನಮ್ದಾಗ ಇದ್ದವರೆಲ್ಲ ಎಜುಕೇಟೆಡ್ ಇರೋದ್ರಿಂದ ಆ ಕೆಲಸಿಗೆ ಅಂತ ತೊಂದರೆ ಆಗಿಲ್ಲ. ನಾವೇ ಮಾಡ್ದವ ಮಾಡಿ ಎಲ್ಲರ ಕಡೆ ಎಲ್ಲೆಲ್ಲಿ ಸುತ್ತಮುತ್ತ ನಮ್ಮದು ಎಲ್ಲೆಲ್ಲಿ ಬ್ರ್ಯಾಂಚ್ ಅದಾವ, ಇನ್ಕ್ಲೂಡಿಂಗ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಎಲ್ಲೆಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ ಅದಾವೆ, ಎಲ್ಲಿ ಮಹಿಳಾ ಬ್ಯಾಂಕ್ ಅದಾವೆ, ಎಲ್ಲಿ ನಮಗೆ ಪತ್ತಿನ ಸಂಸ್ಥೆ ಎಲ್ಲ ಕಡೆ ಹೋಗಿ ಪರ್ಸ್ನಲಿ ನಮ್ಮ ಸ್ಟಾಫ್ ಸ್ವಲ್ಪ ಮಂದಿ ಕಡೆ ನಾವು ಹಿಂಗೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕವರ್ ಮಾಡಿದವ, ಕುಷ್ಟಗಿ ಕವರ್ ಮಾಡಿದಾವ, ಎಲ್ಲ ಕಡೆ ಹೋಗಿ ಪರ್ಸ್ನಲಿ ಹೋಗಿ ನಾವು 1 ತಿಂಗಳು ನವೆಂಬರ್ 1 ಮಂತ್ ಅಡ್ಡಾಡಿ ಹಿಂಗೆ ಶಾಲಿನವ್ರು ಬರಾಕತ್ತಾರೆ, ನೀವು ಪ್ಲೀಸ್ ಅಟೆಂಡ್ ಆಗಿ ಅಂತ ಬಂದಿದ್ದಾವೆ ಎಲ್ಲ ಕಡೆ. ಈಗ ಅದು ಕಾರ್ಡ್ ಹಂಚೋದೂ ಆಗೈತೆ. ನಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ಅಟ್ಲೀಸ್ಟ್ 2,500 ಜನ ಬರ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಷನ್ ಐತಿ.
ಅವಾಗ ನಾವು ಅದು ಫಂಕ್ಷನ್ ಎಲ್ಲ ಕೂಡಿ ಮಾಡಬೇಕು 23ನೇ ತಾರೀಕಿಗೆ ಅನ್ನೋದು ಒಂದು ಬಂತ. ಅದಕ್ಕೆ 23ನೇ ತಾರೀಕಿಗೆ ನಾವು ಅದು ಕಾರ್ಯಕ್ರಮ ಇಲ್ಲೇ ನಮ್ಮ ಪರಿಸರದಾಗೆ ಮಾಡಾಡಿದ್ದೋ, ಬ್ಯಾಂಕಿನ ಮುಂದೆ ಹಿಂಗೆ ಪರಿಸರದಾಗ ಮಾಡಾಡಿದ್ದೋ. ಊಟಿನ ಅರೇಂಜ್ಮೆಂಟ್ ಸಲುವಾಗಿ ಅದು ನಾವು ಮತ್ತು ಊರಾಗ ಸ್ವಲ್ಪ ಹಿರಿಯರ ಮಂದಿ ಕರೆದಿದವ, ಒಳ್ಳೆ ಮಂದಿಗೆ ಪೆಂಡಾಲ್ ಹಾಕಕ್ಕೆ ಹೇಳಿದ, ಗುಡ್ ಪರ್ಸನ್. ಅಡುಗೆ ಮಾಡೋಕ್ಕೂ ಒಬ್ರಿಗೆ ಹೇಳಿದವ. ಹಿಂಗೆ ಮಾಡಿ ಎಲ್ಲ ಮ್ಯಾನೇಜ್ ಮಾಡಿದವ. ಈಗ ವಿ ಆರ್ ವೇಟಿಂಗ್ ಫಾರ್ 23rd December. ವಿ ಆರ್ ರೆಡಿ. ಅಲ್ಲ ಅದು ನಿಯರ್ಲಿ 80% ಕೆಲಸ ನಮ್ದು ಆಗೈತಿ ಈಗ. ಅದ್ರ ಜೊತೆಗೆ ಒಬ್ರು ಅಂದ್ರು, ಮೇಡಮ್ ಇಷ್ಟು ಚಂದ ಫಂಕ್ಷನ್ ಮಾಡಕತ್ತೀರಿ, ನೀವು ಒಂದು ಬುಕ್ಕ ಹಾಕಿ ಪ್ರಿಂಟ್ ಮಾಡಬಾರ್ದು, ಸೋವೆನಿಯರ್ ತೆಗೀರಿ ನೀವು, ಸೋವೆನಿಯರ್ ತೆಗೀರನ್ನ. ಅದಕ್ಕೊಂದು 8 ದಿನ ಹೋಯ್ತು ನಮ್ಮದು. ಸೋವೆನಿಯರ್ ಈಸ್ ನಾಟ್ ಸಿಂಪಲ್ ವರ್ಕ್. ಮತ್ತು ಅದಕ್ಕೆ ಅವ್ರಿಗೆ ಭೇಟಾಗಿ ಇವ್ರಿಗೆ ಬೇಕು ಬಟ್ಟಾಗಿ ಫೋಟೋ ಕಲೆಕ್ಟ್ ಮಾಡಿ, ಯಾರು ಆಶೀರ್ವಚನ ತೊಗೋಬೇಕು, ಯಾರ ಕಡೆ ಸಂದೇಶ ತೊಗೋಬೇಕು, ಯಾರ ಕಡೆ ಲೆಟರ್ಸ್ ತೊಗೋಬೇಕು, ಯಾರು ಲೇಖನ ಬರಿಬೇಕು, ಯಾರ ಬಗ್ಗೆ ಬರಿಬೇಕು ಅನ್ನೋದು ಯಾವುದೊಂದು ಬುಕ್ಸ್ ನಾವು ಈಗ ತಯಾರು ಮಾಡಿರೋ. ಅದನ್ನು ಪ್ರಿಂಟಿಂಗ್ ಗದಕ್ಕೆ ಹೋಗ್ಬೇಕಾಗೈತೆ ನಾಳೆಗೆ 2ನೇ ಸಲ. 1ನೇ ಸಲ ಹೋಗಿ ಎಲ್ಲ ಚೆಕಪ್ ಅದು ಮಾಡ್ಕೊಂಡು ಬಂದಾರ. ಅದು ಸೋಯರ್ನು ಮಾಡಾಕತ್ತಿದವ. ಇದಕ್ಕೆ ರೊಕ್ಕಿಂದ ಒಂದು ಸ್ವಲ್ಪ ಹಣಕಾಸದು ಒಂದು ಸ್ವಲ್ಪ ಬಂತು ಪ್ರಾಬ್ಲಮ್ ನಮ್ಗೆ. ಅದಕ್ಕೆ ಅಥವಾ ನಿಮ್ಮದು ಬ್ಯಾಂಕಿನಾಗ ಕಾನೂನುಬದ್ಧವಾಗಿ ರೂಲ್ಸ್ ಪ್ರಕಾರ, ರೆಗ್ಯುಲೇಷನ್ ಪ್ರಕಾರ ರಜತ್ ಮಹೋತ್ಸವಕ್ಕೆ ಏನು ಅಮೌಂಟ್ ಐತೆ ಅಷ್ಟು ಮಾಡೋಣ, ಉಳ್ಕಿದ್ದು ನಾವು ಸ್ಪಾನ್ಸರ್ ಮಾಡ್ತೇವೆ ಯಾರು ಎಲ್ಲ ಡೈರೆಕ್ಟರ್ಸ್ ಕೂಡಿ ಅಂತಂದು ಒಂದು ಪ್ಲ್ಯಾನಿಂಗ್ ಬಂದಿರೋ ನಾವು. ಈಗ ಮಾಡೋದಂತೂ ಒಟ್ಟು ಡಿಸೈಡ್ ಮಾಡಿದವ. ಇದಕ್ಕೆ ತಮ್ಮದೆಲ್ಲ ಪ್ರೆಸ್ ರಿಪೋರ್ಟ್ರದ್ದು ನಮ್ಮ ಸಹಾಯ ಬೇಕಂತ ಕೇಳ್ಕೊತೀನಿ ನಾನು. ಕೆಲಸ ಮುಂಜಾನೆ 11ನೇ ತಾರೀಕಿಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಸಾರಿ 11 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ನಮ್ಮ ಗುರುಮಾಂತ ಸ್ವಾಮಿದು ಸಾನ್ನಿಧ್ಯದಲ್ಲಿ ಚೀಫ್ ಗೆಸ್ಟ್ ಶಾಲಿನಿ ರಜನೀಶ್ ಬರ್ತಾರೆ. ಮತ್ತು ಉದ್ಘಾಟಕರು ನಮ್ಮ ಸಚಿವರು MLA ಅವರು ಕೆಲವೊಂದು ವಿಜಯಾನಂದ ಕಾಶ್ಯಪ್ನವರು. ಇದು ಫಂಕ್ಷನ್ ಮಾಡೋಕ್ಕೆ ನಾವು ಮೊದಲು ಅವ್ರ ಕಡೆ ಹೋಗಿ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ದು ನಾನು. ಹಿಂಗೆ ನಾವು ಮಾಡಕತ್ತಿದ್ದೇವೆ ರೀ ಸಾಹೇಬ್ರ ಅಂತಂದು ಹೇಳಿ ಬಂದಿದ್ದವ. ಮಾಡಿರಿ ಮೇಡಮ್ ಅಂತಂದರು. ಇಲ್ಲರಿ 2 ದಿವಸ ತಾವು ಇಲ್ಲೇ ಇರ್ಬೇಕು ನೋಡಿರಿ, ನಮಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳವ. ಅವ್ರಿಗೆ ಕಳಿಸಿದ್ರು. ಇನ್ನೊಬ್ರು IIMದಾಗ ಪಾಸ್ ಆದವರು, IIM ಅಹಮದಾಬಾದ್. ತಮ್ಮದು ದೇಶದಾಗ ಇರೋ 3 ಸೆಂಟರ್ ಅದಾವ IIMದು. ಅಹಮದಾಬಾದ್ ಒಂದು, ಕಲ್ಕತ್ತಾ ಒಂದು ಬೆಂಗಳೂರು. ಅದಾಗ ಈ ಹುಡುಗ IIM ಆದವ. ನಿಮಗೆಲ್ಲ ಗೊತ್ತಿರೋದು, ವಿಜಯನಾಗ ಗೊತ್ತಿರೋದು. ಇಲ್ಲಿ ಹಿರೇದೇಸಾಯಿ ಸರ್ ಇದೆ ನಮ್ಮ ಕಾಲೇಜ್ದಾಗ. ಅವ್ರದ್ದು ಹೆಣ್ಣು ಮೊಮ್ಮಗ. ಅವ IIMದಾಗ MBA ಮಾಡ್ಯಾರ ಅವರು. ಅವನ ಹೆಸರು ಚೇತನ್ ನಡ್ಮನಿ ಅಂತ. ನಾವು ಚೇತನ್ ಅಂದಿದ್ವು ವಿಶ್ವ ಚೇತನ್ ನಡ್ಮನಿ ಅಂತ. ಅಟ್ ಪ್ರೆಸೆಂಟ್ ಅವರು ಡೆಲ್ಲಿದಾಗ ಅದಾರ, ಜಾಬ್ ಮಾಡಕತ್ತಾರ. ತಿಂಗಳಾಗ 3 ವಾರ ಡೆಲ್ಲಿಗೆ ಇರ್ತಾರೆ, 1 ವಾರ ದುಬೈದಾಗ ಇರ್ತಾರೆ. ಅವ್ರು ನಾ ಫೋನ್ ಮಾಡಿದ, ಮೇಡಮ್ ನಿಮ್ಮ ಟ್ಯಾಗ್ ಹುಟ್ಟಿನ್ರಿ ನಾನು, ಆಂಟಿ ನೀವು ವೀಟ್ ಕರೆಯಕತ್ತೀರ ಅಂದ್ರೆ ನಾವು ಅಲ್ಲ ನನಗೆಲ್ಲ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ಅವರು ಅಷ್ಟು ಖುಷಿಲಿ ಬರಕತ್ತಾರ. ಅವ್ರು ಫೈನಾನ್ಸ್ ಮೇಲೆ ಮಾತಾಡ್ತಾರೆ, ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದು. ಮತ್ತು ನಮ್ಗೆ ಅಕಾರ್ಡಿಂಗ್ ಟು ರೂಲ್ಸ್ ನಾವು ನಮ್ಮದು ಬಾಗಲಕೋಟೆ ಡಿಸ್ಟ್ರಿಕ್ಟ್ನಾಗ DRA ARO ನಾವು ತಿಳಿಸ್ಬೇಕಾಗ್ತಾರ. ಅವರು ನಮ್ಮದು ವೇಸ್ಟ್ ಆಗ್ತಾರ. ಅವ್ರಿಗೂ ನಾವು ಕರೆದು ಕಾರ್ಡ್ ಮೇಲೆ ಪ್ರಿಂಟ್ ಮಾಡೋಕ್ಕೆ ಮೊದಲು ಅವ್ರ ಪರ್ಮಿಷನ್ ತೊಗೊಂಡಿದ್ದಾವ. ಮತ್ತು ಇದು ಮುಂಜಾನೆ 11 ಗಂಟೆಗೆ ಸ್ಟಾರ್ಟ್ ಆಗ್ತಂದ್ರೆ ನಾನು ಗದ್ಲಾ ನೋಡಿ 2 ಸೆಷನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೆವು. 11ಕ್ಕೆ ಸ್ಟಾರ್ಟ್ ಮಾಡಿ 1 ಮಟ್ಟ ಮುಗಿಸೋರು. 1 to 2 ಲಂಚ್ ಟೈಮ್, 2 to 5 ಚೇತನ್ದು ಸ್ಪೀಚ್ ಇರಬೇಕಂತ. ಇದ್ರಾಗ ಮುಂಜಾನೆ 25 ಮಂದಿ ಹೆಣ್ಮಕ್ಳು ಸೆಲೆಕ್ಟ್ ಮಾಡಿದವ. ಅವ್ರಿಗೆ ಸನ್ಮಾನ ಮಾಡ್ಬೇಕಂತ. ಅವ್ರು 25 ಮಂದಿ ಅಂದರೆ ಈ ಕೋಆಪರೇಟಿವ್ ಸೆಕ್ಟರ್ನಾಗ ಎಕ್ಸ್ಪರ್ಟ್ ಇದ್ದವ್ರಿಗೆ ತೊಗೊಂಡು, ಯಾರು ಜಾಬ್ ಮಾಡ್ಯಾರ, ಯಾರು ಸರ್ವಿಸ್ ಕೊಟ್ಟಾರ ಕೋಆಪರೇಟಿವ್ ಇದ್ರಾಗ, ಯಾರು ಒಳ್ಳೆ ಸಾಧನೆ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ಮಲ್ಲಮ್ಮ ಎಳವಾರ್ ಅಂತ ಹೆಣ್ಮಗಳು, ನಿಮಗೆಲ್ಲ ಕೇಳಿರೋದು. ಆಕಿನ ಸಾಕಷ್ಟು ಫೀಲ್ಡ್ನಾಗ ಕೆಲಸ ಮಾಡಿ ಹೆಸರು ಹೋಗ್ಕೊಂಡಾರ. ಅವ್ರಿಗೂ ಸನ್ಮಾನ ಇಟ್ಕೊಳ್ಳೋದು. ಹಿಂಗೆ ಎಲ್ಲ ಕ್ಷೇತ್ರದಾಗೆಲ್ಲ ಕೋಆಪರೇಟಿವ್ ಸೆಕ್ಟರೇ, ಕೋಆಪರೇಟಿವ್ದಾಗೆ ನಾವು ಎಲ್ಲರ ಕಡೆ ಹೋಗಿ ಒಂದು 25 ಮಂದಿ ಸಿಲೆಕ್ಟ್ ಮಾಡಿ, ನಮ್ಮ ಸಮೀಪ ಬಾಗಲಕೋಟೆ ಡಿಸ್ಟ್ರಿಕ್ಟ್ದಾಗ, ಗದಗದಾಗ, ಈ ಕಡೆ ಹಿಂಗೆ ಕುಷ್ಟಗಿಯಾಗ 25 ಮಂದಿ ಸಿಲೆಕ್ಟ್, ಅವ್ರಿಗೂ ಸನ್ಮಾನ ಮಾಡಕತ್ತಿದ್ದವ. ಮತ್ತು ಮಧ್ಯಾಹ್ನದಾಗ ಊಟ, ಮತ್ತು 2 ತನಕ ಟೀ ಬ್ರೇಕ್ ಮಾಡಿ ಡಿಸ್ಪರ್ಸ್ ಆಗೋದು ಡಿಸೈಡ್ ಮಾಡಿದವ. ಇದ್ರ ಜೊತೆ ಸಂಗೀತದ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಸಣ್ಣ, ಅದನ್ನು ಕ್ಲಾಸಿಕ್ ಸಂಗೀತ. ಅದಕ್ಕೂ ಒಬ್ರಿಗೆ ಹೇಳಿದವ, ಅವರು ಬರೋರದಾರ. ವಿನಯ ಹರಿಹರ್ ಅಂತ ಒಪ್ಕೊಂಡಾರ ಅವರು. ಈ ಫಂಕ್ಷನ್ದಾಗ ಎಲ್ಲೆಲ್ಲಿ ಬ್ರೇಕ್ನಾಗ ಅವರಿಗೆ ಹಾಡಕ್ಕೆ ಹೇಳ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೆವು. ನಿಮ್ಗೇನು ಸಜೆಸ್ಟ್ ಮಾಡೋದಿತ್ತಂದ್ರೆ ಮಾಡಿ.